ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಈ ಸ್ಯಾರಿ ಕುಚ್ಚು ಡಿಸೈನ್ನ ಹಾಕೋಣ ಅಂತ ಇದ್ದೀನಿ. ಬನ್ನಿ ಈ ಡಿಸೈನ್ನ ಹೇಗೆ ಹಾಕೋದು ಅಂತೇಳಿ ನೋಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ಡಿಸೈನ್ ಹಾಕೋಕ್ಕೆ ನಾನಿಲ್ಲಿ 6 ದಾರನ ತೊಗೊಂಡಿದ್ದೀನಿ. ತುದಿಗೆ ನಾಟ್ ಹಾಕಿ ಇಟ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಬಳಸ್ತಿರುವಂಥದ್ದು ನೀಡಲ್ ನಂಬರ್ 10 0.75 mm ಕ್ರೋಶ. ಬನ್ನಿ ಸ್ಯಾರಿ ಕುಚ್ಚು ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಈ ನಾಟ್ ಹಾಕಿ ಇಟ್ಕೊಂಡಿದ್ವಲ್ಲ ಅದನ್ನು ಬಟ್ಟೆಗೆ ಹೇಗೆ ಸಪೋರ್ಟ್ ಮಾಡಿಕೊಂಡು ಫಸ್ಟ್ ಹೀಗೆ ಒಂದು ಲಾಕ್ ಮಾಡ್ಕೋಬೇಕು. ನೋಡಿ, ಫಸ್ಟ್ ಹೀಗೆ ಒಂದು ಲಾಕ್ ಮಾಡಿಕೊಂಡು ಮತ್ತೆ ಅದ್ರ ಪಕ್ಕ ಇನ್ನೂ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ತೀನಿ. ಹೀಗೆ 2 ಸಿಂಗಲ್ ಲಾಕ್ ಆದಮೇಲೆ ನಾನಿಲ್ಲಿ ಚೈನ್ಗಳನ್ನ ಹಾಕ್ಕೊಳ್ತೀನಿ. 1 2 3 4 ಚೈನ್ ಹಾಕಿ ಹೀಗೆ ಬಟ್ಟೆಗೆ ನೋಡಿ ಎಲ್ಲಿಗೆ ಬರುತ್ತೆ ಅಂತೇಳಿ ಅಲ್ಲಿಗೆ ಕರೆಕ್ಟಾಗಿ ಹೀಗೆ ಒಂದು ಲಾಕ್ನ ಮಾಡ್ಕೋಬೇಕು. ಹೀಗೆ ಒಂದು ಲಾಕ್ ಮಾಡಿದ್ಮೇಲೆ ಮತ್ತೆ 4 ಚೈನ್ ಹಾಕ್ಕೊಳ್ಳೋಣ. 1 2 3 4 ಚೈನ್ ಹಾಕಿ ಡಿಸ್ಟೆನ್ಸ್ ಚೆಕ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಒಂದು ಲಾಕ್ನ ಮಾಡ್ಕೊಳ್ತೀನಿ. ನೋಡಿ, ಹೀಗೆ ಥ್ರೆಡ್ನ ಡ್ರ್ಯಾಗ್ ಮಾಡಿ ಬೀಡನ್ನ ಹಾಕ್ಕೊಳ್ಳೋಣ. ಈ ಡಿಸೈನ್ಗೆ ನಾನು ಈ ಥರ ಬೀಡನ್ನ ಬಳಸ್ತಾ ಇದ್ದೀನಿ. ಹಾಗೆ ಈ ಥರ ಬೀಡ್ ಕೂಡ ಇಲ್ಲಿ 4 ಚೈನ್ 2 ಸಲ ಹಾಕಿದ್ಮೇಲೆ ಹೀಗೆ ಥ್ರೆಡ್ನ ಡ್ರ್ಯಾಗ್ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಈಗ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಹೀಗೆ ಬೀಡ್ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು. ಫಸ್ಟ್ ಹೀಗೆ ಒಂದು ಬೀಡ್ ಲಾಕ್ ಮಾಡಿಕೊಂಡು ಮತ್ತೆ ಥ್ರೆಡ್ನ ಡ್ರ್ಯಾಗ್ ಮಾಡಿ ಇನ್ನೂ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ಹೀಗೆ ಬೀಡ್ ಇನ್ಸರ್ಟ್ ಮಾಡಿಕೊಂಡು ಇಲ್ಲಿ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ನ ಮಾಡ್ಕೊಳ್ತೀನಿ. ನಂತರ ಹೀಗೆ ಇದೆರಡು ಹಿಂಗೆ ಬರಬೇಕು, ವಿ ಶೇಪಲ್ಲಿ ಬರಬೇಕು. ಈ ರೀತಿ ಬರೋ ಹಾಗೆ ಮಾಡಿಕೊಂಡು ಈಗ ಬೀಡನ್ನ ಲಾಕ್ ಮಾಡ್ಕೊಳ್ತೀನಿ. ಹೀಗೆ ಇಲ್ಲಿ ಒಂದು ಲಾಕ್ನ ಮಾಡ್ಕೊಳ್ಳೋಣ. ನೋಡ್ಬೋದು ಇಲ್ಲಿ ಹೇಗೆ ಬಂದಿದೆ ಅಂಥೇಳಿ. ಸೊ ಮತ್ತೆ ಈಗ 4 ಚೈನ್ನ ಹಾಕ್ಕೊಳ್ತೀನಿ. 1 2 3 4 ಚೈನ್ ಹಾಕಿ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ಚೆಕ್ ಮಾಡಿ ಅಲ್ಲಿಗೆ ಒಂದು ಲಾಕ್ನ ಮಾಡ್ಕೊಳ್ಳಿ. ಹೀಗೆ ಮತ್ತೆ 4 ಚೈನ್ 3 4 ಚೈನ್ ಹಾಕಿ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ಚೆಕ್ ಮಾಡಿ ಅಲ್ಲಿಗೆ ಇನ್ನೊಂದು ಲಾಕ್ ಮಾಡ್ಕೊಳ್ಳೋಣ. ಸೊ ಮತ್ತೆ ಈಗ 4 ಚೈನ್ ಹಾಕೋಬೇಕು. 4 ಚೈನ್ ಹಾಕಿ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ಚೆಕ್ ಮಾಡಿ ಅಲ್ಲಿಗೆ ಒಂದು ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿ ಸ್ಟಾರ್ಟಿಂಗ್ ಮಾತ್ರ ನಾನು 4 ಚೈನ್ನ 2 ಸಲ ಹಾಕ್ಕೊಂಡಿದ್ದೆ. ಬೀಡ್ ಇನ್ಸರ್ಟ್ ಮಾಡಿದ್ಮೇಲೆ 3 ಸಲ 4 ಚೈನ್ನ ಹಾಕ್ಕೊಂಡಿದ್ದೀನಿ. ಈಗ ಥ್ರೆಡ್ನ ಡ್ರ್ಯಾಗ್ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡ್ ಇನ್ಸರ್ಟ್ ಮಾಡಿಕೊಂಡು ಫಸ್ಟ್ ಒಂದು ಬೀಡ್ ಲಾಕ್ ಮಾಡ್ಕೋಬೇಕು. ಹೀಗೆ ನಂತರ ಮತ್ತೆ ಥ್ರೆಡ್ನ ಡ್ರ್ಯಾಗ್ ಮಾಡಿ ಇನ್ನೂ ಒಂದು ಬೀಡನ್ನ ಹಾಕೋಬೇಕು. ಇನ್ನೂ ಒಂದು ಬೀಡನ್ನ ಹಾಕ್ಕೊಳ್ಳೋಣ. ಸೊ ಈಗ ನೀಡಲ್ ಮೇಲೆ ಬೀಡನ್ನ ತೊಗೊಂಡು ಹೀಗೆ ಥ್ರೆಡ್ನ ಡ್ರ್ಯಾಗ್ ಮಾಡಿ ಫಸ್ಟ್ ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ಹೀಗೆ ಬೀಡ್ ಲಾಕ್ ಮಾಡ್ಕೋಬೇಕು. ನಂತರ ಇದೆರಡು ಹೀಗೆ ವಿ ಶೇಪಲ್ಲಿ ಬರಬೇಕು, ಹಾಗೆ ಚೆಕ್ ಮಾಡಿ ಡಿಸ್ಟೆನ್ಸ್ ಚೆಕ್ ಮಾಡಿ ಹೀಗೆ ಒಂದು ಲಾಕ್ನ ಮಾಡ್ಕೊಳ್ಳಿ.
ಇದೇ ರೀತಿ ಬೇಸ್ ಲೈನ್ ಪೂರ್ತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಸ್ಟಾರ್ಟಿಂಗ್ ಮಾತ್ರ ಹೇಳಿದ್ನಲ್ಲ, ಸ್ಟಾರ್ಟಿಂಗ್ ಮಾತ್ರ 4 ಚೈನ್ 2 ಸಲ ಹಾಕಿದ್ದೀನಿ. ಮತ್ತೆಲ್ಲ ಕಡೆನೂ 4 ಚೈನ್ನ 3 ಸಲ ಹಾಕ್ಕೊಳ್ತಾ ಹೋಗಬೇಕು. ಎಂಡಿಂಗಲ್ಲೂ ಅಷ್ಟೇ 4 ಚೈನ್ನ 2 ಸಲ ಹಾಕೋಬೇಕಾಗತ್ತೆ. ಸೊ ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗೋಣ. ನೋಡ್ಬೋದು ಇಲ್ಲಿ ಬೇಸ್ ಲೈನ್ ಹೇಗೆ ಬಂದಿದೆ ಅಂತೇಳಿ. ಸ್ಟಾರ್ಟಿಂಗಲ್ಲಿ ನಾನು 4 ಚೈನ್ನ 2 ಸಲ ಹಾಕ್ಕೊಂಡಿದ್ದೀನಲ್ಲ, ಎಂಡಿಂಗಲ್ಲೂ ಅಷ್ಟೇ 4 ಚೈನ್ನ ನೋಡಿ ಇಲ್ಲಿ 2 ಸಲ ಹಾಕ್ಕೊಂಡಿದ್ದೀನಿ. ನಂತರ ಅದ್ರ ಪಕ್ಕ ಇನ್ನೊಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ತೀನಿ. ಹೀಗೆ ಲಾಕ್ ಮಾಡಿಕೊಂಡು 2 ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು. ನಾನು ಸೆಕೆಂಡ್ ಸ್ಟೆಪ್ಪಿಗೆ ಈ ಕಲರ್ ದಾರನ ಬಳಸ್ತಾ ಇದ್ದೀನಿ. ಹೀಗೆ ನಾಟ್ ಹಾಕಿ ಇಟ್ಕೊಂಡಿದ್ವಲ್ಲ, ಇದನ್ನು ಸಪೋರ್ಟ್ ಮಾಡಿಕೊಂಡು ನಾನಿಲ್ಲಿ ಲಾಕ್ ಮಾಡಿದ್ದೆ ನೋಡಿ ಫಸ್ಟ್ ಪಾಯಿಂಟು, ಅದೇ ಪಾಯಿಂಟಿಗೆ ಹೋಗಿ ಒಂದು ಲಾಕ್ನ ಮಾಡ್ಕೊಳ್ತೀನಿ. ಹೀಗೆ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ ಫಸ್ಟು. ಹೀಗೆ ಲಾಕ್ ಮಾಡಿದ್ಮೇಲೆ ನಾನಿಲ್ಲಿ 4 ಚೈನ್ನ ಹಾಕ್ಕೊಳ್ತೀನಿ. 1 2 3 4 ಚೈನ್ ಹಾಕ್ಬಿಟ್ಟು ಈ 4 ಚೈನ್ ಮಾಡಿದ್ವಲ್ಲ, ಈ 4 ಚೈನ್ನ ಲಾಕ್ ಮಾಡಿದ್ವಲ್ಲ, ಆ ಪಾಯಿಂಟಿಗೆ ಹೋಗಿ ಇದನ್ನು ಲಾಕ್ ಮಾಡ್ಕೊಳ್ತೀನಿ. ಹೀಗೆ ನಂತರ ನೀಡಲ್ ಮೇಲೆ ಹೀಗೆ 2 ಸಲ ದಾರ ತಂದು ಈ ಬೀಡ್ ಬ್ಯಾಕ್ ಸೈಡ್ ನೋಡಿ ಇಲ್ಲಿ ಥ್ರೆಡ್ ಕಾಣ್ತಿದೆಯಲ್ಲ, ಈ ಥ್ರೆಡ್ ಒಳಗೆ ಹೋಗಿ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ಒಂದು ದಾರ ತರಬೇಕು. ನೋಡ್ಬೋದು ನೀವು ಇಲ್ಲಿ ನೀಡಲ್ ಮೇಲೆ 4 ದಾರ ಕಾಣ್ತಾ ಇದೆ. ಹೀಗೆ 2ಕ್ಕೆ 1 2ಕ್ಕೆ 1 ಹಾಗೆ 2ಕ್ಕೆ 1 ನಾನಿಲ್ಲಿ ಟ್ರಿಪಲ್ ಕ್ರೋಶೆಟ್ನ ಮಾಡಿಕೊಂಡೆ. ಮತ್ತೆ ನೀಡಲ್ ಮೇಲೆ 2 ಸಲ ದಾರ ತಂದು ಅದೇ ಗ್ಯಾಪ್ ಒಳಗೆ ಹೋಗಿ ಮತ್ತೆ ಅಲ್ಲಿಂದ ಕೂಡ ದಾರ ತಂದು ಮತ್ತೆ ಈಗ ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. 2ಕ್ಕೆ 1 2ಕ್ಕೆ 1 ಹಾಗೆ 2ಕ್ಕೆ 1 ನೋಡಿದ್ರಲ್ಲ, ಇಲ್ಲಿ 2 ಟ್ರಿಪಲ್ ಕ್ರೋಶೆಟ್ನ ಮಾಡಿದ್ದೀನಿ. ನೀಡಲ್ ಮೇಲೆ 2 ಸಲ ದಾರ ತಂದು ಬೀಡ್ ಬ್ಯಾಕ್ ಸೈಡ್ ಇರುವಂತಹ ಥ್ರೆಡ್ ಗ್ಯಾಪಿಗೆ ಹೋಗಿ ಅಲ್ಲಿಂದ ಮತ್ತೆ ಒಂದು ದಾರನ ತಂದು ಇಲ್ಲಿ ಟ್ರಿಪಲ್ ಕ್ರೋಶೆಟ್ ಮಾಡ್ಕೋಬೇಕು. 2ಕ್ಕೆ 1 2ಕ್ಕೆ 1 2ಕ್ಕೆ 1 ನೋಡಿದ್ರಲ್ಲ, ಇಲ್ಲಿ ಒಟ್ಟು 3 ಟ್ರಿಪಲ್ ಕ್ರೋಶೆಟ್ ಮಾಡಿದ್ದೀನಿ. ಈ ಬೀಡ್ ಬ್ಯಾಕ್ ಸೈಡ್ ಇರುವಂತಹ ಥ್ರೆಡ್ಡಿಗೆ ಎಷ್ಟು ಟ್ರಿಪಲ್ ಕ್ರೋಶೆಟ್ ಇಡ್ಸುತ್ತೋ ಅಷ್ಟು ಕೂಡ ಟ್ರಿಪಲ್ ಕ್ರೋಶೆಟ್ನ ಹಾಕ್ಕೊಳ್ಳೋಣ. ಅಂದರೆ ಸ್ವಲ್ಪ ಫ್ರೀಯಾಗಿ ಹಾಕ್ಕೋಬೇಕು, ತುಂಬ ಟೈಟಾಗಿ ಹಾಕ್ಕೊಳ್ಳೋಕೆ ಹೋಗ್ಬೇಡಿ. ನೀಡಲ್ ಮೇಲೆ 2 ಸಲ ದಾರ ತರೋದು, ಹೀಗೆ ಒಳಗೆ ಹೋಗಿ ದಾರನ ತಂದು ಟ್ರಿಪಲ್ ಕ್ರೋಶೆಟ್ನ ಮಾಡೋದು. ಅಂದರೆ 2ಕ್ಕೆ 1 2ಕ್ಕೆ 1 2ಕ್ಕೆ 1 ಮತ್ತು ನೀಡಲ್ ಮೇಲೆ 2 ಸಲ ದಾರ ತರೋದು, ಅದೇ ಗ್ಯಾಪ್ ಒಳಗೆ ಹೋಗಿ ದಾರನ ತಂದು ಮತ್ತೆ ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೊಳ್ಳೋದು. ಹೀಗೆ 2ಕ್ಕೆ 1 2ಕ್ಕೆ 1 2ಕ್ಕೆ 1 ನಾನು ಇಲ್ಲಿ 10 ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೊಂಡಿದ್ದೀನಿ ಅಲ್ಲ. ಈಗ ಥ್ರೆಡ್ನ ಡ್ರ್ಯಾಗ್ ಮಾಡಿ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ನಾನಿಲ್ಲಿ ಲೀಫ್ ಬೀಡನ್ನ ತೊಗೊಂಡಿದ್ದೀನಿ, ಈ ಥರ ಬೀಡನ್ನ ತೊಗೊಂಡಿದ್ದೀನಿ. ನೀವು ಯಾವ ಥರ ಬೀಡ್ ಕೂಡ ಬಳಸ್ಬೋದು. ಸೊ ಹೀಗೆ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಮತ್ತೆ ಬೀಡ್ ಲಾಕ್ನ ಮಾಡ್ಕೋಬೇಕು. ಮತ್ತೆ ನೀಡಲ್ ಮೇಲೆ 2 ಸಲ ದಾರ ತಂದು ಇಲ್ಲಿ ಪಕ್ಕದಲ್ಲಿ ಒಂದು ಬೀಡ್ ಇದೆ ನೋಡಿ, ಈ ಬೀಡ್ ಬ್ಯಾಕ್ ಸೈಡ್ ಇರುವಂತಹ ಥ್ರೆಡ್ಡಿಗೂ ಕೂಡ ಹೋಗಿ ಅಲ್ಲಿಂದ ದಾರನ ತಂದು ಇಲ್ಲಿ ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ಹೀಗೆ 2ಕ್ಕೆ 1 2ಕ್ಕೆ 1 ಹಾಗೆ 2ಕ್ಕೆ 1 ನೀಡಲ್ ಮೇಲೆ 2 ಸಲ ದಾರನ ತಂದು ಬೀಡ್ ಬ್ಯಾಕ್ ಸೈಡ್ ಇರುವಂತಹ ಥ್ರೆಡ್ ಗ್ಯಾಪಿಗೆ ಹೋಗಿ ಅಲ್ಲಿಂದ ಇನ್ನೂ ಒಂದು ದಾರನ ತಂದು ಇಲ್ಲಿ ನಾನು ಟ್ರಿಪಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ತೀನಿ ನೋಡಿ ಹೀಗೆ. ಸೊ ಇಲ್ಲೂ ಅಷ್ಟೇ ನಾನು 10 ಟ್ರಿಪಲ್ ಕ್ರೋಶೆಟ್ ಕಂಬಗಳನ್ನ ಹಾಕ್ಕೊಳ್ತೀನಿ. ನೀಡಲ್ ಮೇಲೆ 2 ಸಲ ದಾರ ತಂದು ಇದೇ ಗ್ಯಾಪ್ ಒಳಗೆ ಹೋಗಿ ಅಲ್ಲಿಂದ ಮತ್ತೆ ದಾರನ ತಂದು ನಾನಿಲ್ಲಿ ಟ್ರಿಪಲ್ ಕ್ರೋಶೆಟ್ ಮಾಡ್ಕೊಳ್ತೀನಿ. ಹೀಗೆ ನೋಡ್ಬೋದು ನೀವಿಲ್ಲಿ ಹೇಗೆ ಕಾಣ್ತಿದೆ ಅಂತೇಳಿ. ಈ 10 ಟ್ರಿಪಲ್ ಕ್ರೋಶೆಟ್ ಹಾಕಿದ್ಮೇಲೆ 4 ಚೈನ್ ಇದೆಯಲ್ಲ, 4 ಚೈನ್ ಎಂಡ್ ಮಾಡಿದ್ದೀವಿ ನೋಡಿ, ಆ ಪಾಯಿಂಟಿಗೆ ಹೋಗಿ ಅಲ್ಲಿ ಒಂದು ಲಾಕ್ನ ಮಾಡ್ಕೊಳ್ತೀನಿ.
ಹೀಗೆ ನೋಡಿ ಹೇಗೆ ಬಂತು ಅಂತೇಳಿ. ನಾನಿಲ್ಲಿ ಟ್ರಿಪಲ್ ಕ್ರೋಶೆಟ್ ಹಾಕಿದ್ದೀನಿ, ನೀವು ಬೇಕಾದರೆ ಇಲ್ಲಿ ಡಬಲ್ ಕ್ರೋಶೆಟ್ ಕೂಡ ಮಾಡ್ಕೋಬೋದು, ಚೆನ್ನಾಗಿ ಕಾಣುತ್ತೆ. ಸೊ ಮತ್ತೆ ಈಗ 4 ಚೈನ್ ಹಾಕ್ಕೊಳ್ಳೋಣ. 1 2 3 4 ಚೈನ್ ಹಾಕಿ ಈ 4 ಚೈನ್ನ ಲಾಕ್ ಮಾಡಿದ್ದೀವಲ್ಲ ಅದೇ ಪಾಯಿಂಟಿಗೆ ಹೋಗಿ ಅಲ್ಲಿ ಕೂಡ ಒಂದು ಲಾಕ್ನ ಮಾಡ್ಕೊಳ್ತೀನಿ. ಹೀಗೆ 4 ಚೈನ್ನ ಲಾಕ್ ಮಾಡಿದ್ಮೇಲೆ ಹೀಗೆ ನೀಡಲ್ ಮೇಲೆ 2 ಸಲ ದಾರ ತಂದು ಈ ಬೀಡ್ ಬ್ಯಾಕ್ ಸೈಡ್ ಇದೆಯಲ್ಲ ಥ್ರೆಡ್ಡು, ಆ ಥ್ರೆಡ್ ಒಳಗೆ ಹೋಗಿ ಹೀಗೆ ಇಲ್ಲಿ ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೋಬೇಕು. 2ಕ್ಕೆ 1 2ಕ್ಕೆ 1 2ಕ್ಕೆ 1 ನೋಡಿದ್ರಲ್ಲ ಹೇಗೆ ಬಂತು ಅಂತೇಳಿ. ಮತ್ತೆ ಹೀಗೆ ನೀಡಲ್ ಮೇಲೆ 2 ಸಲ ದಾರ ತರೋದು, ಈ ಗ್ಯಾಪ್ ಒಳಗೆ ಹೋಗಿ ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೊಳ್ಳೋದು. ಇದೇ ರೀತಿ ಇದರೊಳಗೆ ಒಟ್ಟು 10 ಟ್ರಿಪಲ್ ಕ್ರೋಶೆಟ್ ಕಂಬಗಳನ್ನ ಹಾಕೊಳ್ಳೋಣ. ಇಲ್ಲಿ 10 ಟ್ರಿಪಲ್ ಕ್ರೋಶೆಟ್ ಕಂಬ ಹಾಕಿದ್ಮೇಲೆ ಹೀಗೆ ಥ್ರೆಡ್ನ ಡ್ರ್ಯಾಗ್ ಮಾಡಿ ನಾನಿಲ್ಲಿ ಒಂದು ಲೀಫ್ ಬೀಡ್ನ ಇನ್ಸರ್ಟ್ ಮಾಡ್ತೀನಿ. ಹೀಗೆ ಬೀಡ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ನ ಮಾಡ್ಕೋಬೇಕು. ನಂತರ ನೀಡಲ್ ಮೇಲೆ 2 ಸಲ ದಾರ ತಂದು ಈ ಬೀಡ್ ಬ್ಯಾಕ್ ಸೈಡು ಒಂದು ಥ್ರೆಡ್ ಇದೆಯಲ್ಲ ಎಲ್ಲ ಥ್ರೆಡ್ ಕೂಡ ಬರೋ ಹಾಗೆ ನೋಡ್ಕೋಬೇಕು. ಇಲ್ಲಿ ಹೋಗಿ ದಾರಾನ ತಂದು ನಾವಿಲ್ಲಿ ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೋಬೇಕು. 2ಕ್ಕೆ 1 2ಕ್ಕೆ 1 ಹಾಗೆ 2ಕ್ಕೆ 1. ಸೊ ಇದೇ ರೀತಿ ಇಲ್ಲೂ ಕೂಡ ನಾನು ಒಟ್ಟು 10 ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ನಿಮಗೆ ಕಂಬ ಇಷ್ಟೊಂದು ಉದ್ದ ಬೇಡ ಅಂದರೆ ನೀವು ಡಬಲ್ ಕ್ರೋಶೆಟ್ ಕೂಡ ಮಾಡ್ಕೋಬೋದು. ಬಟ್ ನಾನು ಇಲ್ಲಿ ಬೀಡ್ ಸ್ವಲ್ಪ ದೊಡ್ಡದಾಗಿದೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಟ್ರಿಪಲ್ ಕ್ರೋಶೆಟ್ನ ಮಾಡಿದ್ದೀನಿ, ಅಂದರೆ ಆರ್ಚ್ ಕೂಡ ಕಾಣಲಿ ಅನ್ನೋ ಕಾರಣಕ್ಕೆ. ಇದೇ ರೀತಿ ಇಲ್ಲೂ ಕೂಡ 10 ಟ್ರಿಪಲ್ ಕ್ರೋಶೆಟ್ನ ಹಾಕ್ಕೊಳ್ತೀನಿ. ಈ 10 ಟ್ರಿಪಲ್ ಕ್ರೋಶೆಟ್ ಕಂಬ ಹಾಕಿದ್ಮೇಲೆ ಈ ಆರ್ಚ್ನ ಈ 4 ಚೈನ್ನ ಎಂಡ್ ಮಾಡಿದ್ದೀವಲ್ಲ ಅದೇ ಗ್ಯಾಪಿಗೆ ಹೋಗಿ ಒಂದು ಲಾಕ್ನ ಮಾಡ್ಕೋಬೇಕು. ಸೊ ಇಲ್ಲಿ ಹಿಂದೆ ಎಲ್ಲ ಮಾಡಿದ್ದೀವಲ್ಲ ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಅಂದರೆ 4 ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡ್ಕೋಬೇಕು. ನಂತರ ಇದ್ರ ಹಿಂದೆ 10 ಟ್ರಿಪಲ್ ಕ್ರೋಶೆಟ್ ಕಂಬಗಳನ್ನ ಹಾಕೊಳ್ತಾ ಹೋಗಬೇಕು. ನಾನಿಲ್ಲಿ ಆರ್ಚ್ ಹಾಕಿದ್ಮೇಲೆ ಇಲ್ಲಿ ಮತ್ತೆ 4 ಚೈನ್ನ ಹಾಕ್ಕೊಂಡಿದ್ದೀನಿ ನೋಡಿ. 4 ಚೈನ್ನ ಹಾಕಿ 4 ಚೈನ್ ಲಾಕ್ ಮಾಡಿದ್ದೀವಲ್ಲ ಅದೇ ಪಾಯಿಂಟಿಗೆ ಹೋಗಿ ಒಂದು ಲಾಕ್ನ ಮಾಡ್ಕೊಳ್ತೀನಿ. ಹೀಗೆ ನಂತರ ಅದ್ರ ಪಕ್ಕ ಇನ್ನೊಂದು ಲಾಕ್ನ ಮಾಡ್ಕೋಬೇಕು. ಇನ್ನೊಂದು ಲಾಕ್ ಇದೆಲ್ಲ ಅದ್ರ ಮೇಲೂ ಕೂಡ ಒಂದು ಲಾಕ್ನ ಮಾಡ್ಕೊಳ್ತೀನಿ. ಹೀಗೆ ಲಾಕ್ನ ಮಾಡಿದ್ಮೇಲೆ ನಾನು ಮತ್ತೆ ಇನ್ನೂ 2 ಚೈನ್ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡ್ಕೊಳ್ತೀನಿ. ನೋಡ್ಬೋದು ನೀವು ಇಲ್ಲಿ ಹೇಗೆ ಬಂದಿದೆ ಅಂತೇಳಿ, ತುಂಬಾ ಚೆನ್ನಾಗಿ ಬಂದಿದೆ. ನಾನಿಲ್ಲಿ ಈ ಥರ ಬೀಡನ್ನ ಬಳಸಿದ್ದೀನಿ ಅಲ್ಲ, ಹಾಗಾಗಿ ತುಂಬಾ ಕ್ಯೂಟಾಗಿ ಕಾಣ್ತಾ ಇದೆ. ನಿಮಗೆ ಈ ಥರ ಏನಾದ್ರು ಬೀಡ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಉದ್ದ ಇರಬೇಕಷ್ಟೇ, ಸ್ವಲ್ಪ ಸಿಲಿಂಡ್ರಿಕಲ್ ಶೇಪಲ್ಲಿರುವಂತಹ ಬೀಡನ್ನ ಬಳಸಿ ನೀವು ಈ ಥರ ಡಿಸೈನ್ ಹಾಕೋಬೋದು. ಇಲ್ಲಿ ನಾನು ಲೀಫ್ ಹಾಕಿದ್ದೀನಲ್ಲ, ಲೀಫ್ ಬೀಡು, ಇಲ್ಲೂ ಅಷ್ಟೇ. ನಿಮ್ಗೆ ಏನಾದರೂ ಬೇರೆ ಥರ ಬೀಡ್ ಬೇಕು ಅನ್ಸಿದ್ರೆ ನೀವು ಕೂಡ ಬೇರೆ ಥರ ಬೀಡ್ ಕೂಡ ಬಳಸ್ಬೋದು. ಇದೇ ಬೀಡನ್ನ ಬಳಸಿ ಈ ಡಿಸೈನ್ನ ಹಾಕಬೇಕು ಅಂತ ಏನಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ, ತುಂಬಾ ಎಲಿಗೆಂಟಾಗಿ ಬಂದಿದೆ. ಇದು ಬ್ರೈಡಲ್ ಸ್ಯಾರೀಸ್ಗೆ ಹೆವಿ ವರ್ಕ್ ಇರುತ್ತಲ್ಲ ಸ್ಯಾರೀಸು, ಅದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಈಗ ನೋಡಿ ಬ್ಯಾಕ್ ಸೈಡಿಂದ ಹೀಗೆ ಕಾಣ್ತಾ ಇದೆ, ಇದು ಬ್ಯಾಕ್ ಸೈಡ್, ಹಾಗೆ ಇದು ಫ್ರಂಟ್ ಸೈಡ್. ಸೊ ನಾನು ಇಲ್ಲಿ 1 2 3 4 5 ಕಡೆ ಕುಚ್ಚು ಕಟ್ಟಬೇಕಾಗುತ್ತೆ. ಇಲ್ಲಿ 4 ಚೈನ್ ಹಾಕಿ ಬಿಟ್ಟಿದ್ದೀವಿ ನೋಡಿ, ಈ ಜಾಗದಲ್ಲಿ ಕುಚ್ಚು ಕಟ್ಟುವಂಥದ್ದು. ಸೊ ಬನ್ನಿ ಈಗ ನಾನು ಕುಚ್ಚು ಕಟ್ಟಿ ನಿಮಗೆ ಫೈನಲ್ ಲುಕ್ ಹೇಗೆ ಬರುತ್ತೆ ಅಂತೇಳಿ ತೋರಿಸ್ತೀನಿ. ನೋಡಿ ಫೈನಲ್ ಲುಕ್ ಹೇಗೆ ಬಂದಿದೆ ಅಂತೇಳಿ ಕುಚ್ಚು ಕಟ್ಟಿದ್ಮೇಲೆ ತುಂಬಾ ಚೆನ್ನಾಗಿ ಬಂದಿದೆ, ಹಾಗೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಕೂಡ. ನಾನು ಬೇಸ್ ಲೈನ್ಗೆ ಬಳಸಿದ್ನಲ್ಲ ಥ್ರೆಡ್ಡು, ಅದೇ ಥ್ರೆಡ್ಡಲ್ಲೇ ಇಲ್ಲಿ ಕುಚ್ಚು ಕಟ್ಟಿದ್ದೀನಿ.
ನಾನಿಲ್ಲಿ 127 ದಾರನ ತೊಗೊಂಡು ಕುಚ್ಕಟ್ಟಿದ್ದೀನಿ. ನಿಮಗೆ ಥಿಕ್ನೆಸ್ ಇನ್ನೂ ಬೇಕಂದರೆ ನೀವು ಬೇಕಾದರೆ ಸ್ಟ್ಯಾಂಡ್ಸ್ನ ಜಾಸ್ತಿ ಮಾಡ್ಕೋಬೋದು. ನೋಡಿದ್ರಲ್ಲ ಹೇಗೆ ಬಂದಿದೆ ಅಂತೇಳಿ. ನೋಡಿ, ಇದು ಉಲ್ಟಾ ಸೈಡು, ಇದು ಸೀದಾ ಸೈಡ್. ಹೆವಿ ಬೀಡ್ಸು, ಹೆವಿ ಡಿಸೈನ್ ಇಷ್ಟಪಡ್ತೀರಾ ಅಂದರೆ ಅವರಿಗೆಲ್ಲ ಈ ಡಿಸೈನ್ ತುಂಬಾ ಇಷ್ಟ ಆಗುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್.